खुशामदीद मोहतरम नाज़रीन, आप तमाम का HK न्यूज़ चैनल में खैर मक़दम है। तारीख़ 8 सितंबर को बसवा कल्याण तालुका अर्जुन कनक डिस्ट्रिक्ट कांग्रेस कमेटी उप अध्यक्ष ने मीडिया से खुसूसी खिताब करते हुए बताया कि जो 15 सितंबर को नेशनल लेवल जो संविधान डेमोक्रेसी के बारे में लोगों को जागरूक करने के लिए संविधान डेमोक्रेसी एक प्रोग्राम मनाया जा रहा है। ये प्रोग्राम 15 सितंबर को सुबह 8:30 से लेकर 9:30 तक मुनक़िद किया जा रहा है। बसवा कल्याण के अनुभव मंडप से लेकर चमराज नगर बिदर तक ये रहेगा। बसवा कल्याण तालुका के समाज कल्याण इलाके की जानिब से ये अभियान चलाया जा रहा है। ये अभियान 15 सितंबर को तारीख़ी दिन के तौर पर मनाया जाना चाहिए। प्रोग्राम अभियान चलाया जा रहा है और फिर सभी बसवा कल्याण के अवाम से गुजारिश की गई है कि अर्जुन कनक डिस्ट्रिक्ट कांग्रेस कमेटी उपाध्यक्ष ने और फिर बेल्डाल्ड शारनु स्वामी जी ने भी बसवा कल्याण तालुका की आवाम से अपील की है कि आप सभी से गुजारिश है कि आप ज़्यादा से ज़्यादा तादाद में इस प्रोग्राम में शिरकत करते हुए प्रोग्राम को कामयाब बनाएं। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की यह खुसूसी रिपोर्ट। ಎಲ್ಲರಿಗೂ ನಮಸ್ಕಾರ, ಆದಾಬ್। ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಜನತೆಯಲ್ಲಿ ನಂದು ಒಂದು ಮನವಿ ಇದೆ। ಇದೇ ತಿಂಗಳ ಸೆಪ್ಟೆಂಬರ್ 15, 2024ರಂದು ಬೆಳಗ್ಗೆ 8:30 9:30 ಬಸವ ಕಲ್ಯಾಣ ತಾಲೂಕಿನ ಅನುಭವ ಮಂಟಪದಿಂದ ಚಾಮರಾಜನಗರಕ್ಕೆ ಮಾನವ ಸರಪಳಿ ಮುಖಾಂತರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗ್ತಾ ಇದೆ ಸರ್ಕಾರದಿಂದ। ನಾನು ಮೊದಲನೇದಾಗಿ ಈ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು, ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಪಂಚಾಯತ್ ರಾಜ್ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಜ್ ಇಲಾಖೆ ಎಲ್ಲರೂ ಸಂಯುಕ್ತದಲ್ಲಿ ಈ ಒಂದು ಮಾನವ ಸರಪಳಿಯನ್ನು ಪ್ರಪಂಚದಲ್ಲಿ ಮೊದಲನೇ ಸಂಸದ ಪಾರ್ಲಿಮೆಂಟ್ ಗೋಸ್ಕರ ಏನು ಬಸವ ಕಲ್ಯಾಣದಿಂದ ಪ್ರಾರಂಭ ಮೊದಲನೇ ಪಾರ್ಲಿಮೆಂಟ್ ಇತ್ತು, ಈ ಪ್ರಜಾಪ್ರಭುತ್ವವನ್ನು ದಿನಾಚರಣೆ ಆಚರಿಸಬೇಕಾದ್ರೆ ಮೊದಲನೇ ಪಾರ್ಲಿಮೆಂಟಿನ ಬಸವ ಕಲ್ಯಾಣದ ಸ್ಥಳದಿಂದ ಪ್ರಾರಂಭಿಸಬೇಕಂತಂದು ಈ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದಲ್ಲಿ, ಮಹದೇವಪ್ಪರ ಸಚಿವರ ನೇತೃತ್ವದಲ್ಲಿ ಇದನ್ನು ನಿರ್ಣಯ ತೆಗೆದುಕೊಂಡು, ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಈ ನಿರ್ಣಯ ತೆಗೆದುಕೊಂಡು ಮಾನವ ಸರಪಳಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಒಂದು ದಿನಾಚರಣೆ ಆಚರಿಸುವುದು ಇದು ವರ್ಲ್ಡ್ನಲ್ಲೇ, ಇದು ಪ್ರಪಂಚದಲ್ಲೇ ಗಿನ್ನಿಸ್ ರೆಕಾರ್ಡ್ ಆಗುವಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಗಿದೆ। ಹೇಗಂದ್ರೆ ಇಲ್ಲಿಂದ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಚಾಮರಾಜನಗರ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮೂಲಕವಾಗಿ ದಿನಾಂಕ ಇದೇ ಸೆಪ್ಟೆಂಬರ್ 15ನೇ ತಾರೀಕು ದಿವಸ 15/9/2024 ಈ ದಿವಸ ಬೀದರ್ ಜಿಲ್ಲೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಂದು ಜಗತ್ತಿಗೆ ಸಮಾನತೆ ಸಾರಿರುವಂತಹ ಮೊದಲು ಪ್ರಜಾಪ್ರಭುತ್ವವನ್ನು ಇಡೀ ವಿಶ್ವದಲ್ಲಿ ಸ್ಥಾಪನೆ ಮಾಡಿರುವಂತಹ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೆ, ಅಂದ್ರೆ ನಮ್ಮ ಕರ್ನಾಟಕದ ಈ ತುದಿಯಿಂದ ಆ ತುದಿವರೆಗೆ ಏನು ಒಂದು ಸರಪಳಿ ಮಾಡ್ತಾ ಇದ್ದಾರೆ, ಒಂದು ಏಕತಾ, ಅದರ ಅರ್ಥ ಒಂದಾಗಿರ್ಬೇಕು ಅನ್ನುವಂಥದ್ದು ಒಂದು ಸಂಕೇತ। ಅದು ಸರ್ಕಾರಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬದುಕ್ತಾ ಇಲ್ಲ। ಯಾರು ಬದುಕ್ತಾ ಇಲ್ಲ ಅಂತಂದ್ರೆ ಜನಪ್ರತಿನಿಧಿಗಳು ಕೂಡ
ಬೋರ್ಡ್ ಹಾಕೋತಾರೆ, ಅದನ್ನ ಆಚರಣೆ ತರಲ್ಲ. ಜನಸಾಮಾನ್ಯರು ಕೂಡ ಆಯಾ ಜಾತಿ ಗಂಟು ಬಿದ್ದು ಪ್ರಜಾಪ್ರಭುತ್ವವನ್ನ ಸರಿಯಾದ ರೀತಿ ಪಾಲಿಸ್ತಾ ಇಲ್ಲ. ಆದ್ರಿಂದ ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಸಾಮಾನ್ಯ ಜನರು ಕೂಡ ಉಳಿತಾರೆ, ಎಲ್ಲರಿಗೂ ನ್ಯಾಯ ಸಿಗ್ತದೆ. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳಿ ಅನುಭವ ಮಂಟಪ ಕರೀತಾರ. ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರೇ ಇಂಗ್ಲೆಂಡ್ದಾಗ ಬಸವೇಶ್ವರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಂತ ಸಂದರ್ಭದಲ್ಲಿ ಬೆಂಗಳೂರು ಲೈವ್ದಾಗ ನಾನು ಇದ್ದೀನಿ ಆಗ ಹೇಳೋ ಕಾಲಕ್ಕೆ. ಅವ್ರು ಮೊದಲನೇ ಪಾರ್ಲಿಮೆಂಟ್ ಯಾವುದು ಅಂತಂದ್ರೆ ಕಲ್ಯಾಣದ ಅನುಭವ ಮಂಟಪ ಅಂತ ಹೇಳಿದ್ರು. ಅದ್ರ ಪ್ರಕಾರ ಪ್ರಜಾಪ್ರಭುತ್ವ ಇವತ್ತು ಉಳಿಬೇಕಾಗಿದೆ. ಯಾಕಂದ್ರೆ ತಾಕತ್ತಿದ್ದ ಜನ ಒಂದ್ ಕಡೆ ದುರ್ಬಲರು ಬದುಕ್ತಾ ಇದಾರೆ, ಇನ್ನು ಕಡೆ ಶಕ್ತಿಶಾಲಿಗಳು ಬದುಕ್ತಾ ಇದಾರೆ. ಒಂದ್ ಕಡೆ ಜಾತಿಯಲ್ಲಿ ಬಲಿಷ್ಠರಿದ್ದವರು, ಹಣಕಾಸಿನ ಬಲಿಷ್ಠ ಇದ್ದವರು, ಜನಸಂಖ್ಯೆಯಲ್ಲಿ ಬಲಿಷ್ಠ ಇದ್ದವರು, ವಿದ್ಯಾ ಬುದ್ಧಿ ಅಧಿಕಾರದಲ್ಲಿ ಬಲಿಷ್ಠ ಇದ್ದಂಥವ್ರು ಈ ಪ್ರಜಾಪ್ರಭುತ್ವದ ಹೆಸರಿನ ಮೇಲೇನೆ ಅವರು ಬಲಿಷ್ಠಾಗಿ ಜನಸಾಮಾನ್ಯರನ್ನ ಹತ್ತಿಕ್ತಾ ಇದಾರೆ. ಅವ್ರಿಗೆ ಶೋಷಣೆ ಮಾಡಿ ಅದರ ಹಕ್ಕುಗಳು ಕೂಡ ಸಿಗಲಾರದ ಮಾಡ್ತಾ ಇದಾರೆ. ಆದ್ರಿಂದ ಈಗ ದೇಶದಾಗ ಜನಾಂಗೀಯ ಭೇದ ಬಹಳ. ಇವ ಹಿಂದೂ, ಇವನು ಮುಸ್ಲಿಮ, ಇವನು ದಲಿತ, ಇವ ಬ್ಯಾಕ್ವರ್ಡು, ಇವ ಹಿಂದುಳಿದವರು, ಇವರು ಮುಂದುವರೆದವರು ಅನ್ನುವಂಥ ಒಂದು ಭೇದ ಮಾಡಿ ನಮ್ಮ ದೇಶ ದುರ್ಬಲ. प्रोपराइटर मोहम्मद खान की जानिब से पेश किया जा रहा है बेहतरीन वेंचर, जहां पर लो इन्वेस्टमेंट हाई रिटर्न्स। जी हाँ नाजरीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मजीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 9591185276।